ಇತ್ತೀಚೆಗೆ ಮಾಜಿ ಸಂಸದ ಪ್ರತಾಪ್ ಸಿಂಹ ಜೆಡಿಎಸ್ ನಾಯಕರ ಜೊತೆ ಗುರ್ತಿಸಿಕೊಳ್ತಾ ಇದ್ದಾರೆ. ಬಿಜೆಪಿಗೆ ಗುಡ್ ಬೈ ಹೇಳಿ ಜೆಡಿಎಸ್ನತ್ತ ವಾಲ್ತಾ ಇದ್ದಾರೆ ಎಂಬ ಊಹಾಪೋಹಗಳು ಹರಿದಾಡ್ತಾ ಇದೆ. ಮುಂದಿನ ಚುನಾವಣೆಯಲ್ಲಿ ರಾಜ್ಯ ರಾಜಕಾರಣಕ್ಕೆ ಮರಳುವ ಸಿದ್ಧತೆಯನ್ನಾದ್ರೂ ಮಾಡ್ತಾ ಇದ್ದಾರಾ? ಈಗಾಗಲೇ ಈ ಬಗ್ಗೆ ಮುನ್ಸೂಚನೆಯನ್ನ ನೀಡ್ತಾ ಇದ್ದಾರಾ? ಮೈಸೂರಿನ ಚಾಮರಾಜ ಕ್ಷೇತ್ರದಲ್ಲಿ ಪ್ರತಾಪ್ ಸಿಂಹ ಸ್ಪರ್ಧಿಸಲು ಇಚ್ಛೆಯನ್ನ ಸೂಚಿಸಿದ್ದಾರೆ. ಕಳೆದ 2 ವರ್ಷದಿಂದ ಚಾಮರಾಜ ಕ್ಷೇತ್ರದಲ್ಲಿ ಪ್ರತಾಪ್ ಸಿಂಹ ಚುರುಕಾಗಿ ಕೆಲಸಗಳನ್ನ ಮಾಡಿಕೊಂಡು ಓಡಾಡ್ತಾ ಇದ್ದಾರೆ. ಬಿಜೆಪಿಯಲ್ಲಿ ಚಾಮರಾಜ ಕ್ಷೇತ್ರದ ಟಿಕೆಟ್ಗೆ ಭಾರಿ ಪೈಪೋಟಿ ನಡೀತಾ ಇದೆ. ಪ್ರತಾಪ್ ಸಿಂಹಗೆ ಬಿಜೆಪಿ ಟಿಕೆಟ್ ಡೌಟ್ ಎನ್ನಲಾಗ್ತಾ ಇದೆ. ಹಾಗೊಮ್ಮೆ ಬಿಜೆಪಿ ಟಿಕೆಟ್ಗೆ ಕೈ ತಪ್ಪಿದ್ರೆ ಜೆಡಿಎಸ್ ಬಸ್ ಹತ್ತುವ ಬಗ್ಗೆ ಸಾಕಷ್ಟು ಚರ್ಚೆಗಳು ಕೂಡ ಕೇಳಿ ಬರ್ತಾ ಇದೆ. ಇತ್ತೀಚಿನ ಪ್ರತಾಪ್ ಸಿಂಹ ಅವರ ನಡವಳಿಕೆ ಸಹ ಇದೇ ಅನುಮಾನವನ್ನ ಹುಟ್ಟಿಸ್ತಾ ಇದೆ. ಕಡೆಯ ಆಷಾಢ ಶುಕ್ರವಾರದಲ್ಲಿ ಚಾಮುಂಡಿ ಬೆಟ್ಟಕ್ಕೆ ಆಗಮಿಸಿದಂತಹ ಅನಿತಾ ಕುಮಾರಸ್ವಾಮಿ ಅವರನ್ನ ಪ್ರತಾಪ್ ಸಿಂಹ ಆತ್ಮೀಯವಾಗಿ ಸ್ವಾಗತಿಸಿದ್ದಾರೆ. ಜೊತೆಯಲ್ಲಿಯೇ ಕಾಣಿಸಿಕೊಂಡು ಅಚ್ಚರಿಯನ್ನ ಕೂಡ ಮೂಡಿಸಿದ್ದಾರೆ. ಮೊನ್ನೆ ಎಚ್ಡಿಕೆ ಮೈಸೂರಿಗೆ ಬಂದಾಗಲೂ ಕೂಡ ಪ್ರತಾಪ್ ಸಿಂಹ ಅವರು ವೈಯಕ್ತಿಕವಾಗಿ ಭೇಟಿಯನ್ನ ಮಾಡಿದ್ದಾರೆ. ಕುಮಾರಸ್ವಾಮಿ ಹಾಗೂ ಜೆಡಿಎಸ್ ನಾಯಕರ ಜೊತೆ ಉಪಹಾರಕ್ಕೂ ಕೂಡ ತೆರಳಿದ್ರು. ಸಾಮಾಜಿಕ ಜಾಲತಾಣದಲ್ಲಿ ಜೆಡಿಎಸ್ ಮುಖಂಡ ಸಾರಾ ಮಹೇಶ್ ಹೊಗಳಿ ಹೂಗುಚ್ಚ ಹಬ್ಬಕ್ಕೆ ಕೂಡ ವಿಡಿಯೋ ಸಂದೇಶದ ಮುಖಾಂತರ ಸಂದೇಶವನ್ನ ರವಾನಿಸಿದ್ರು. ಈ ಎಲ್ಲಾ ಫೋಟೋಗಳನ್ನ ಸಾಮಾಜಿಕ ಜಾಲತಾಣದಲ್ಲಿ ಪ್ರತಾಪ್ ಸಿಂಹ ಅವರು ಹಂಚಿಕೊಂಡಿರೋದು ಸಾಕಷ್ಟು ಊಹಾಪೋಹಗಳಿಗೆ ಸ್ಪುಷ್ಟಿಯನ್ನ ನೀಡ್ತಾ ಇದೆ. ಸಾಮಾಜಿಕ ಜಾಲತಾಣದಲ್ಲಿ ನೀವು ಮುಂದೆ ಜೆಡಿಎಸ್ ನಿಂದಲೇ ಸ್ಪರ್ಧೆ ಮಾಡಿ ಅಂತ ಹೇಳಿ ಅಭಿಮಾನಿಗಳು ಸಹ ಕಮೆಂಟ್ ಮಾಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಮಾಜಿ ಸಂಸದ ಪ್ರತಾಪ್ ಸಿಂಹ ಯಾವ ನಿರ್ಧಾರವನ್ನ ತೆಗೆದುಕೊಳ್ತಾರೆ ಅನ್ನೋದು ಸಾಕಷ್ಟು ಕುತೂಹಲವಾಗಿರುವಂತದ್ದು. ಭಾಗದ ಜನಪ್ರಿಯ ನೇತಾರರು 3 ಸಾರಿ ಸತತವಾಗಿ ಶಾಸಕರಾಗಿ ಕುಮಾರಣ್ಣ ಸರ್ಕಾರದಲ್ಲಿ ಸಚಿವರಾಗಿ ಒಳ್ಳೆಯ ಕೆಲಸವನ್ನು ಮಾಡಿರುವಂತಹ ಸರ ಮಹೇಶ್ ಅಣ್ಣವರ 60ನೇ ಹುಟ್ಟುಹಬ್ಬದ ಆಚರಣೆ ನಡೀತಾ ಇದೆ. ಮಹೇಶ್ ಅಣ್ಣ ಇನ್ನೂ ದೀರ್ಘಾಯುಷಿಗಳಾಗಿ ಶತಾಯುಷಿಗಳಾಗಿ ಆರೋಗ್ಯವಂತರಾಗಿ ಬದುಕಲಿ ಅಂತ ಹೇಳಿ ನಾನು ಆಶಿಸ್ತೇನೆ ಮತ್ತು ಪ್ರಾರ್ಥಿಸ್ತೇನೆ. ಹಾಗೆ ಮಹೇಶ್ ಅಣ್ಣ ಮುಂದಿನ ಸಾರಿ ಅವ್ರು ಮತ್ತೆ ಶಾಸಕರಾಗಿ ಬರಬೇಕು, ಮತ್ತೆ ಅವರು ಸಚಿವರಾಗಬೇಕು ಕುಮಾರಣ್ಣನ ಸಂಪುಟದಲ್ಲಿ, ಮತ್ತೆ ಈ ಮೈಸೂರು ಭಾಗಕ್ಕೆ ಒಳ್ಳೆ ಅಭಿವೃದ್ಧಿ ಕಾರ್ಯಗಳನ್ನ ಅವ್ರು ಮಾಡಬೇಕು. ಅದಕ್ಕೆ ಜನನು ಕೂಡ ಅವಕಾಶವನ್ನು ಮಾಡಿಕೊಡಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಕೇಳ್ಕೊಳ್ತೀವಿ. ಜೊತೆಗೆ ಮಹೇಶ್ ಅಣ್ಣನ ಬಗ್ಗೆ ಇಷ್ಟೇ ವಿಚಾರ ಹೇಳಿದ್ರೆ ಸಾಕಾಗಲ್ಲ. ಮಹೇಶ್ ಅಣ್ಣ ಎಲ್ಲರ ತರ ಸಾಮಾನ್ಯ ರಾಜಕಾರಣಿ ಅಲ್ಲ. ರಾಜಕಾರಣಿಗಳು ಅಂತಂದ್ರೆ ಒಂದಷ್ಟು ಜನ ಒಂದು ಪಟಾಲಂ ಇರುತ್ತೆ, ಒಂದಷ್ಟು ಜನ ಇರ್ತಾರೆ ಜೈಕಾರ ಹಾಕುವಂತವ್ರು ಇರ್ತಾರೆ, ಒಂದಷ್ಟು ಜನ ಎಲ್ಲೇ ಹೋದ್ರು ಕೂಡ ಹಿಂಬಾಲಿಸುವಂತವ್ರು ಇರ್ತಾರೆ. ಬಹಳಷ್ಟು ಸರಿ ಈ ಹಿಂಬಾಲಕರು ಯಾರು ಇರ್ತಾರೆ ಅವರು ಯಾವುದೋ ಒಂದು ಲಾಭದ ಉದ್ದೇಶ, ಇನ್ಯಾವುದೋ ಶ್ರೀರಕ್ಷೆ ಬೇಕಾಗಿರ್ತದೆ, ಇಲ್ಲ ಇನ್ನೊಂದಿನ ಅಣ್ಣ ಏನೋ ಅನುಕೂಲಕ್ಕೆ ಬರ್ತಾನೆ ಅಂತ ಓಡಾಡ್ತಿರ್ತಾರೆ. ಆದ್ರೆ ನಾನು ಸಾರಾ ಮಹೇಶ್ವರನ ವಿಚಾರಕ್ಕೆ ಬಂದ್ರೆ ಅವ್ರ ಜೊತೆ ಯಾವುದೋ ಲಾಭದ ಉದ್ದೇಶದಿಂದ ಇನ್ಯಾವುದೋ ವೈಯಕ್ತಿಕ ಆಸೆ ಆಕಾಂಕ್ಷೆಗಳಿಂದ ಓಡಾಡ್ತಿರುವವ್ರನ್ನ ಕಾಣ್ದ. ಅವ್ರ ಹಿಂದೆ ಅವ್ರ ಸ್ನೇಹಿತರು ಇರ್ತಾರೆ. ಅವ್ರ ಸ್ನೇಹಿತರನ್ನ ಹೆಂಗೆ ಅಂತ ಹೇಳಿದ್ರೆ ಆ ಸ್ನೇಹಿತರು ಅವ್ರ ಮನೆಯ ಕುಟುಂಬದವರು ಅನ್ನೋ ರೀತಿಯಲ್ಲಿ ಸಾರಾ ಮಹೇಶ್ ಅಣ್ಣ ಅವರನ್ನ ಬೆಳೆಸಿದ್ದಾರೆ, ಅವರ ಕಷ್ಟಕ್ಕಾಗಿದ್ದಾರೆ. ಅವ್ರು ಇವತ್ತೂ ಕೂಡ ಯಾವುದೇ ವಿಚಾರ ಇದ್ರೂ ಕೂಡ ಅವ್ರ ಕುಟುಂಬದ ಸದಸ್ಯರ ತರ ಟ್ರೀಟ್ ಮಾಡ್ತಾರೆ. ಹಾಗಾಗಿ ಸಾರಾ ಮಹೇಶ್ ಅಣ್ಣ ಬೇರೆ ರಾಜಕಾರಣಿಗಳಿಗಿಂತ ವಿಭಿನ್ನವಾಗಿ ಕಾಣ್ತಾರೆ, ಫ್ರೆಂಡ್ ತರ ಕಾಣಿಸ್ತಾರೆ. ಅದ್ರ ಜೊತೆಗೆ ಇನ್ನೊಂದು ಮಹೇಶ್ ಅಣ್ಣನ ಬಗ್ಗೆ ಹೇಳಬೇಕು ಅಂತಂದ್ರೆ, ಮಹೇಶ್ ಅಣ್ಣ ಬಗ್ಗೆ ಯಾರೇ ಹೇಳಿ ಅಥವಾ ಯಾರನ್ನೇ ನೀವು ಕೇಳಿ ಅವರ ಟ್ರಾನ್ಸ್ಫರ್ ದಂಧ ಅಂತ ತಿಳ್ಕೊಳ್ಳಿ. ದುಡ್ಡಿಲ್ಲದೆ ಟ್ರಾನ್ಸ್ಫರ್ ಮಾಡಿಸ್ಕೊಳ್ಳುವಂತ ರಾಜಕಾರಣಿಗಳು ಯಾರಿದ್ದಾರೆ ಮೈಸೂರು ಭಾಗದಲ್ಲಿ ಅಂತಂದ್ರೆ ಸಾರಾ ಮಹೇಶ್ ಅಣ್ಣ ಮೊದಲನೇ ಹೆಸರಾಗಿ ಕಾಣ್ಬರುತ್ತೆ. ಸಾರಾ ಮಹೇಶ್ ಅಣ್ಣ ಯಾವತ್ತೂ ಕೂಡ ಈ ಟ್ರಾನ್ಸ್ಫರ್ಸ್ ಇರ್ಬೋದು, ಇಂಥದ್ದು ವಿಚಾರ ಇರ್ಬೋದು, ಯಾರಿಗೂ ದುಡ್ಡು ತಗೊಂಡು ಟ್ರಾನ್ಸ್ಫರ್ ಮಾಡ್ಕೊಡುವಂತ ವ್ಯಕ್ತಿನೇ ಅಲ್ಲ. ಎಲ್ಲರಿಗೂ ಕೂಡ ಅವರಿಗೆ ಅವರ ಅರ್ಹತೆ, ಅವರ ಕಾರ್ಯಕ್ಷಮತೆಯನ್ನು ನೋಡಿ ಅವರು ಅವಕಾಶವನ್ನು ಮಾಡಿಕೊಡ್ತಾರೆ. ಈ ಭಾಗದಲ್ಲಿ ಟ್ರಾನ್ಸ್ಫರ್ ದಂಧೆಯಲ್ಲಿ ಇಲ್ಲದೆ ಇದ್ದಂತಹ ಕೆಲವು ವಿರಳ ವ್ಯಕ್ತಿಗಳಲ್ಲಿ ಸಾರಾ ಮಹೇಶ್ ಅಣ್ಣ ಹೋಗ್ತಾರೆ. ಹಾಗೆ ಸಾರಾ ಮಹೇಶ್ ಅಣ್ಣ ರಾಜಕಾರಣದಿಂದ ದುಡ್ಡು ಮಾಡಲ್ಲ, ಅವರ ಬಿಸ್ನೆಸ್ ಅಲ್ಲಿ ದುಡ್ಡು ಮಾಡಿ ರಾಜಕಾರಣಕ್ಕೆ ಆಗ್ತಾರೆ. ಆದ್ರೆ ಬಹಳ ಜನ ಪೊಲಿಟಿಷಿಯನ್ಸ್ ರಾಜಕಾರಣದಲ್ಲಿ ದುಡ್ಡು ಮಾಡಿ ಮನೆ ಮಂದಿನ ಉದ್ಧಾರ ಮಾಡ್ಕೊಳ್ತಾರೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿ ನೀಡೋದಕ್ಕೆ ಪ್ರತಿನಿಧಿಯಾಗಿರುವಂತಹ ಕೃಷ್ಣಕುಮಾರ್ ಅವರು ನಮ್ಮ ಸಂಪರ್ಕದಲ್ಲಿದ್ದಾರೆ. ಕೃಷ್ಣಕುಮಾರ್ ಅವರನ್ನ ನಾವು ನೋಡ್ತಾ ಇದ್ವಿ, ಏನು ಒಂದು ಕಡೆ ಬಿಜೆಪಿಯಲ್ಲಿ ಸಾಕಷ್ಟು ಪೈಪೋಟಿ ಇರುವಂತದ್ದು ಜೆಡಿಎಸ್, ಮತ್ತೊಂದು ಕಡೆ ಪ್ರತಾಪ್ ಸಿಂಹ ಅವರು ಜೆಡಿಎಸ್ ಮುಖಂಡರ ಜೊತೆಗೆ ಸಾಕಷ್ಟು ಒಡನಾಟವನ್ನ ಹೊಂದ್ಕೊಂಡಿದ್ದಾರೆ, ಆತ್ಮೀಯವಾಗಿದೆ. ಜೊತೆಗೆ ಅವರ ಒಂದು ಸೋಷಿಯಲ್ ಮೀಡಿಯಾದಲ್ಲೇ ಒಂದಿಷ್ಟು ಪೋಸ್ಟ್ ಗಳನ್ನ ಹಾಕೊಳ್ತಾ ಇದ್ದಾರೆ. ಹಾಗಾಗಿ ಜೆಡಿಎಸ್ ನತ್ತ ಮುಖ ಮಾಡ್ತಾ ಇದಾರ, ಜೆಡಿಎಸ್ ನಲ್ಲಿ ಏನಾದ್ರೂ ಟಿಕೆಟ್ ತೆಗೆದುಕೊಳ್ಳಕ್ಕೆ ಈ ಎಲ್ಲಾ ತಯಾರಿಯನ್ನ ಮಾಡ್ತಾ ಇದಾರ, ಬಿಜೆಪಿಯನ್ನ ತೊರಿತಾರ ಅನ್ನುವಂತ ಮಾತುಗಳು.
ಹೌದು, ಈಗ ಇಂತಹ ಒಂದು ಊಹಾಪೋಹಗಳು ಸಾರ್ವಜನಿಕ ವಲಯದಲ್ಲಿ ಮೈಸೂರಿನಲ್ಲಿ ಅದು ಕೇಳಿ ಬರ್ತಾ ಇದೆ. ಈಗ ಪ್ರತಾಪ್ ಸಿಂಹ ಅವರ ನಡೆನೂ ಕೂಡ ಅದೇ ರೀತಿ ಕಾಣಿಸ್ತಾ ಇದೆ ಅಂತಾನೆ ಹೇಳ್ಬೋದು ಭುವನ. ಏನಂದ್ರೆ ಈಗ ಬಿಜೆಪಿ ಟಿಕೆಟ್ ಪಡೆಯುವಂತ ಒಂದು ಕಸರತ್ತು ಈಗ ಮಾಡ್ತಾ ಇದ್ದಾರೆ ಈಗ. ಆದ್ರೆ ಈಗ ಬರ್ತಾ ಇರೋ ಮಾಹಿತಿ ಪ್ರಕಾರ ಅವ್ರಿಗೆ ಬಿಜೆಪಿಗೆ ಟಿಕೆಟ್ ಸಿಕ್ಕಲ್ಲ ಅನ್ನೋ ಒಂದು ಖಚಿತತೆ ಈಗ ಅರ್ಥವಾಗ್ತಾ ಇದೆ. ಆದ್ರಿಂದ ಇವರು ಈಗ ಜೆಡಿಎಸ್ ಪರವಾಗಿ ಜೆಡಿಎಸ್ ನತ್ತ ಮುಖ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಇದಕ್ಕೆ ಒಂದು ಪುಷ್ಟಿ ನೀಡೋ ಹಾಗೆ ಈಗ ಇವರು ಏನು ಜೆಡಿಎಸ್ ನಾಯಕರ ಜೊತೆನೋ ಇವರು ಒಡನಾಟನ ಹೆಚ್ಚಿಸ್ಕೊಳ್ತಾ ಇದ್ದಾರೆ. ಮೊದಲನೇದಾಗಿ ಇದೇನಂದ್ರೆ ಈ ಹಿಂದೆ ನಾವು ಇದನ್ನ ಒಂದು ಇತಿಹಾಸನ ಅಂದ್ರೆ ಇವರ ರಾಜಕಾರಣದ ಇತಿಹಾಸನ ನೋಡಿದ್ರೆ ಇವರು ಸಂಸದರಾಗಿ ಏನು ಆಯ್ಕೆ ಆಗಿದ್ದಾರೆ, ಎರಡು ಬಾರಿ ಸಂಸದರಾಗಿ ಆಯ್ಕೆ ಆಗಿದ್ದಾರೆ. ಅದ್ರಲ್ಲಿ 2 ಸರಿನೂ ಇವರು ಬಿಜೆಪಿಯ ಸಪೋರ್ಟ್ ತೆಗೆದುಕೊಂಡೆ, ಅಂದ್ರೆ ಜೆಡಿಎಸ್ ಸಪೋರ್ಟ್ ತೆಗೆದುಕೊಂಡೆ ಇವರು ಸಂಸದರಾಗಿ ಆಯ್ಕೆ ಆಗಿರುವಂತದ್ದು. ಏನು ಒಂದು ಕಾಂಗ್ರೆಸ್ ಹಾಗೂ ಜೆಡಿಎಸ್ ನಡುವಿನ ಇದ್ದಂತ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಂತ ಹೇಳ್ಬೋದು. ಆ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ನ ಲಾಭ ಮಾಡ್ಕೊಂಡಂತ ಪ್ರತಾಪ್ ಸಿಂಹ ಅವರು ಬಿಜೆಪಿಯಿಂದ 2 ಬಾರಿ ಆಯ್ಕೆ ಆಗಿದ್ದು ಸಂಸದ ಸ್ಥಾನಕ್ಕೆ. ಈಗ ಅವರು ರಾಜ್ಯ ರಾಜಕಾರಣಕ್ಕೆ ಕಾಲಿಡ್ತಾ ಇದ್ದಾರೆ. ಯಾಕೆ ಅಂದ್ರೆ ಈಗ ಯದುವೀರ್ ಅವರು ಈಗ ಅವರು ಪ್ರಾಬಲ್ಯವಾಗಿದ್ದಾರೆ ಅಂತಾನೆ ಹೇಳ್ಬೋದು. ಏನು ಈಗ ಕೊಡಗು ಮತ್ತೆ ಮೈಸೂರು ಲೋಕಸಭಾ ಕ್ಷೇತ್ರಕ್ಕೆ ಯದುವೀರ್ ಬಿಟ್ರೆ ಬೇರೆ ಅಭ್ಯರ್ಥಿಗಳನ್ನ ಈಗ ಆಯ್ಕೆ ಮಾಡೋದಿಕ್ಕೆ ಸಾಧ್ಯತೆನೇ ಇಲ್ಲ. ಮುಂದಿನ ಸಾರಿನೂ ಕೂಡ ಅವ್ರಿಗೆ ಟಿಕೆಟ್ ಸಿಗುತ್ತೆ. ಆದ್ರಿಂದ ಇವರು ಈಗ ರಾಜ್ಯ ರಾಜಕಾರಣಕ್ಕೆ ಬರ್ಲೇಬೇಕಾದಂತ ಅನಿವಾರ್ಯತೆ ಈಗ ಪ್ರತಾಪ್ ಸಿಂಹ ಅವ್ರಿಗಿದೆ. ಆದ್ರಿಂದ ಇವರು ಈಗ ಇಲ್ಲಿ ಸದ್ಯದಲ್ಲಿ ಎಕ್ಸಿಸ್ಟಿಂಗ್ ಈಗ ನಾಗೇಂದ್ರ ಪ್ರಬಲವಾಗಿ ಆಕಾಂಕ್ಷಿಯಾಗಿದ್ದಾರೆ ಬಿಜೆಪಿಗೆ ಅಂತಾನೆ ಹೇಳ್ಬೋದು. ಆದ್ರಿಂದ ನಾಗೇಂದ್ರ ಅವರಿಗೆ ಬಿಟ್ಟು ಇವ್ರಿಗೆ ಟಿಕೆಟ್ ಕೊಡ್ತಾರೆ ಅನ್ನೋದು ಬಿಜೆಪಿಯಿಂದ ಅದು ಆಗ ಗ್ಯಾರಂಟಿ ಅಂತಾನು ಖಚಿತವಾಗಿ ಹೇಳೋದಿಕ್ಕೆ ಸಾಧ್ಯವಿಲ್ಲ. ಜೊತೆಗೆ ಏನು ಅಂದ್ರೆ ಮಾಜಿ ಮೇಯರ್ ವಾಸು ಅವರ ಪುತ್ರ ಕವೀಶ್ ಗೌಡ ಅವರು ಕೂಡ ಇದಕ್ಕೆ ಪ್ರಬಲವಾಗಿ ಆಕಾಂಕ್ಷಿಯಾಗಿದ್ದಾರೆ ಅಂತಾನೆ ಹೇಳ್ಬೋದು. ಆದ್ರಿಂದ ಇವ್ರಿಗೆ ಟಿಕೆಟ್ ಕೊಡುವಂತ ಸಾಧ್ಯತೆ ತುಂಬಾ ಕಡಿಮೆ ಇದೆ ಅಂತಾನೆ ಈಗ ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಾ ಇದೆ. ಅದು ಚರ್ಚೆಗೂ ಕೂಡ ಗ್ರಾಸವಾಗ್ತಾ ಇದೆ. ಆದ್ರಿಂದ ಇವರು ಬಿಜೆಪಿನ ತೊರೆದು ಜೆಡಿಎಸ್ ಹತ್ತ ಬರ್ಬೋದು. ಅಥವಾ ಈಗ ಒಂದು ವೇಳೆ ಬಿಜೆಪಿಯಿಂದ ಟಿಕೆಟ್ ಸಿಕ್ಕಿದ್ರು ಜೆಡಿಎಸ್ ಇಂದ ಇವರು ಸಪೋರ್ಟ್ ತೆಗೆದುಕೊಳ್ಳುವಂತ ಸಾಧ್ಯತೆಗಳು ಜಾಸ್ತಿ ಇದೆ. ಅಂದ್ರೆ ಏನು ಸಂಸದರಾಗಿ ಆಯ್ಕೆ ಆದಂತ ಏನು ಕಸರತ್ ನಡೆಸಿದ್ರು ಅದೇ ಕಸರತ್ತು ಇಲ್ಲೂ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಲೆಕ್ಕಾಚಾರನೂ ಕೂಡ ಇದೆ. ಒಟ್ಟಾರೆ ಈಗ ಏನಂದ್ರೆ ಇವರು ಜೆಡಿಎಸ್ ನಾಯಕರ ಒಂದು ಸಪೋರ್ಟ್ ತೆಗೆದುಕೊಳ್ಳೋದಕ್ಕೆ ಏನೇನು ಮಾಡ್ಬೇಕು ಅಂತ ಕಸರತ್ತುಗಳನ್ನ ಈಗ ಪ್ರತಾಪ್ ಸಿಂಹ ಅವರು ಮಾಡ್ತಾ ಇದ್ದಾರೆ. ಯಾಕಂದ್ರೆ ಈಗ ಅವರು ರಾಜಕೀಯದಲ್ಲಿ ಸಾಕಷ್ಟು ಕಸರತ್ತುಗಳನ್ನ ಪಟ್ಟುಗಳನ್ನ ತಿಳ್ಕೊಂಡಿರುವಂತವ್ರು. ಜೊತೆಗೆ ಇನ್ನೊಂದೇನು ಅಂದ್ರೆ ಚಾಮರಾಜ ಕ್ಷೇತ್ರದಲ್ಲಿ ಜೆಡಿಎಸ್ ಇಂದ ಪ್ರಬಲ ಆಕಾಂಕ್ಷಿಗಳು ಯಾರು ಇಲ್ಲ. ಆದ್ರಿಂದ ಇವ್ರಿಗೆ ಟಿಕೆಟ್ ಸಿಗುವ ಸಾಧ್ಯತೆಯನ್ನು ಕೂಡ ಅಲ್ಲಗೆಳೆಯೋದಕ್ಕೆ ಆಗಲ್ಲ ಭುವನ. ಇದಿಷ್ಟು ಈಗ ಪ್ರತಾಪ್ ಸಿಂಹ ಅವರ ಒಂದು ನಡೆಗೆ ಅರ್ಥ ಅಂತಾನೆ ಹೇಳ್ಬೋದು. ಚಾಮರಾಜ ಕ್ಷೇತ್ರದಲ್ಲಿ ಸಾಕಷ್ಟು ಭಾರಿ ಪೈಪೋಟೆ ಇದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಒಂದು ಕಡೆ ಬಿಜೆಪಿ ವಲಯದಲ್ಲಿ ಈಗಾಗಲೇ ಯದುವೀರ್ ಅವರಿದ್ದಾರೆ, ಅವ್ರನ್ನ ಬಿಟ್ಟು ಇವರಿಗೆ ಮನೆ ಹಾಕೋದಿಕ್ ಸಾಧ್ಯ ಇಲ್ಲ. ಆದ್ರೆ ಬಿಜೆಪಿಯಲ್ಲಿ ಈಗ ಪ್ರತಾಪ್ ಸಿಂಹ ಅವರು ಗುರ್ತಿಸ್ಕೊಳ್ಬೇಕು ಅಂತಂದ್ರೆ ಒಂದಿಷ್ಟು ವೈಮನಸ್ಸುಗಳು ಅವರದೇ ಪಕ್ಷದಲ್ಲಿ ಇದ್ದಂತಹ ಹಿರಿಯರ ಬಗ್ಗೆ ಇವರು ಮಾತನಾಡಿರುವಂತದ್ದು ಹಿಂದೆ ಕೂಡ ನಾವು ನೋಡಿದ್ವಿ. ಹಾಗಾಗಿ ಬಿಜೆಪಿ ವಲಯದಲ್ಲಿ ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಸಿಗೋದು ಡೌಟ್ ಅಲ್ಲ. ಖಚಿತವಾಗ್ಲೂ ಕೂಡ ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಸಿಗುವಂತ ಯಾವ ನಿರೀಕ್ಷೆಯೂ ಕೂಡ ಇಲ್ಲ. ಹಾಗೊಮ್ಮೆ ಸಿಕ್ಕರೂ ಕೂಡ ಇಲ್ಲಿ ಜೆಡಿಎಸ್ ಹತ್ತರೆ ಇವರು ಟ್ರೈ ಮಾಡಬೇಕು. ಹಾಗಾಗಿ ಜೆಡಿಎಸ್ ನ ಬಸ್ ಹತ್ತುವಂತ ತಯಾರಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಅದೇ ನಿಟ್ಟಿನಲ್ಲಿ ಕೂಡ ಜೆಡಿಎಸ್ ನ ಒಂದು ಹಿರಿಯ ಮುಖಂಡರು ಯಾರ್ಯಾರಿರ್ತಾರೆ ಅವ್ರ ಜೊತೆಗೆ ಓಡಾಡ್ಕೊಂಡು ಅವ್ರು ಬಂದಂತ ನಿಟ್ಟಿನಲ್ಲಿ ಅವ್ರನ್ನ ಸ್ವಾಗತ ಮಾಡೋದಾಗಿರ್ಬೋದು, ಅವ್ರ ಜೊತೆಗೆ ಆತ್ಮೀಯತೆನ ಬೆಳೆಸೋದಾಗಿರ್ಬೋದು. ಹಿಂದೆ ಕೂಡ ಜೆಡಿಎಸ್ ನ ಸಹಾಯದಿಂದಲೇ 2 ಸಾರಿ ಗೆದ್ದು ಬಂದಿದ್ದಂತಹ ಪ್ರತಾಪ್ ಸಿಂಹ ಅವರು ಈಗ ಜೆಡಿಎಸ್ ನಲ್ಲಿ ಪ್ರಬಲ ಯಾರು ಆಕಾಂಕ್ಷಿಗಳು ಇಲ್ಲ ಅನ್ನುವಂತ ನಿಟ್ಟಿನಲ್ಲಿ ಜೆಡಿಎಸ್ ಇಂದ ಏನಾದ್ರೂ ನಾನು ಹೋದ್ರೆ ಮುಂದಿನ ದಿನಗಳಲ್ಲಿ ಅವ್ರ ಭವಿಷ್ಯ ಉಜ್ವಲ ಆಗುತ್ತೆ, ರಾಜಕೀಯ ಭವಿಷ್ಯವನ್ನ ಗಟ್ಟಿ ಮಾಡ್ಕೊಳ್ಳೋದಕ್ಕೆ ಎಲ್ಲಾ ತಯಾರಿನ ಮಾಡ್ಲಾಗ್ತಾ ಇದೆ ಅನ್ನಲಾಗ್ತಾ ಇದೆ. ಯಾರಿಗೂ ದುಡ್ಡು ತಗೊಂಡು ಟ್ರಾನ್ಸ್ಫರ್ ಮಾಡ್ಕೊಳ್ಳುವಂತ ವ್ಯಕ್ತಿನೇ ಅಲ್ಲ. ಎಲ್ಲರಿಗೂ ಕೂಡ ಅವರಿಗೆ ಅವರ ಅರ್ಹತೆ ಅವರ ಕಾರ್ಯಕ್ಷಮತೆಯನ್ನು ನೋಡಿ ಅವರು ಅವಕಾಶವನ್ನು ಮಾಡಿಕೊಡ್ತಾರೆ. ಈ ಭಾಗದಲ್ಲಿ ಟ್ರಾನ್ಸ್ಫರ್ ದಂಧೆಯಲ್ಲಿ ಇಲ್ಲದೆ ಇದ್ದಂತಹ ಕೆಲವು ವಿರಳ ವ್ಯಕ್ತಿಗಳಲ್ಲಿ ಸಾರಾ ಮಹೇಶಣ್ಣ ಹೋಗ. ಹಾಗೆ ಸಾರಾ ಮಹೇಶಣ್ಣ ರಾಜಕಾರಣದಿಂದ ದುಡ್ಡು ಮಾಡಲ್ಲ, ಅವರ ಬಿಸ್ನೆಸ್ ಅಲ್ಲಿ ದುಡ್ಡು ಮಾಡಿ ರಾಜಕಾರಣಕ್ಕೆ ಆಗ್ತಾರೆ. ಆದ್ರೆ ಬಹಳ ಜನ ಪೊಲಿಟಿಷಿಯನ್ಸ್ ರಾಜಕಾರಣದಲ್ಲಿ ದುಡ್ಡು ಮಾಡಿ ಮನೆ ಮಂದಿನ ಉದ್ಧಾರ ಮಾಡ್ಕೊಳ್ತಾರೆ. ಆದ್ರೆ ಮಹೇಶಣ್ಣ ಹಂಗಲ್ಲ, ಹೊರಗಡೆ ಬಿಸ್ನೆಸ್ ಮಾಡಿ ಆ ದುಡ್ಡನ್ನ ತಗೊಂಡ್ಬಂದು ರಾಜಕಾರಣಕ್ಕೆ ಹಾಕುವಂತ ಆ ವ್ಯಕ್ತಿ. ಹಾಗಾಗಿ ಅವರು ಈ ಕಾಂಟ್ರಾಕ್ಟ್, ಕಮಿಷನ್, ಈ ಟ್ರಾನ್ಸ್ಫರ್ ಇಂತ ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ.